ಗಾಡಿ ಏನಿದೆ ಸಿಗ್ನಲ್ ಬರ್ತಾ ಇದೆಯಲ್ಲ, ಏನೋ ಡೇಂಜರ್ ಅಂತ ಬರ್ತಾ ಇದೆ. ಬಂದೊಂದು 10 ಕಿಲೋಮೀಟ್ರ್ ಆಗಿಲ್ಲ, ಏನಪ್ಪ ಇದು ಗಾಡಿಗೆ. ಇಂಜಿನ್ ಹೀಟು ಅಂತ ಬರ್ತಾ ಇದೆ, ಇಂಜಿನಲ್ಲಿ ಆಯಿಲ್ ಅಂತ ತೋರಿಸ್ತಾ ಇದೆ. ಒಂದ್ಸಲ ಕೀ ಆಫ್ ಮಾಡಿ ಆನ್ ಮಾಡಿ ಒಂದ್ಸಲ ಚೆಕ್ ಮಾಡೋಣ ಏನಾಗಿರ್ಬೋದು ಗಾಡಿಗೆ ಅಂತ ಗೊತ್ತಾಗ್ತಿಲ್ಲಲ್ಲ. ಸಾಗರ ಕಡೆ ಹೊರಟಿದ್ದೆ, ಸೊ ಕೆಲಸ ಇತ್ತು. ಈಗ ನೋಡಿದ್ರೆ ಮತ್ತೆ ಒಳಗೆ ಹಿಂಗಾಗಿದೆ. ಅದಕ್ಕೆ ಒಂದ್ಸಲ ಗಾಡಿ ಆಫ್ ಮಾಡಿ ಒಂದ್ಸಲ ಆನ್ ಮಾಡಿ ನೋಡ್ತೀನಿ, ನೋಡೋಣ ಮತ್ತೇನಾದರೂ ಸರಿ ಆಗ್ಬೋದಾ. ಕೆಲವು ಟೈಮ್ ಮೀಟ್ರ್ ಒಂದ್ಸಲ ಹಂಗಾಗತ್ತೆ, ಸೆನ್ಸರ್ ಇಶ್ಯೂ ಇದ್ದಾಗ. ನೋಡೋಣ ಒಂದ್ಸಲ ಆನ್ ಮಾಡ್ತೀನಿ. ಏನು ಇಶ್ಯೂ ಬರ್ತಾ ಇಲ್ಲ, ಹೋಗೋಣ ಬನ್ನಿ ಏನಾಯ್ತಂತ. ಮೊನ್ನೆ ರೀಸೆಂಟಾಗಿ ಅಷ್ಟೇ, ಒಂದು ವೀಕ್ ಬ್ಯಾಕು ಕೂಡ ಇದೇ ಥರ ಒಂದ್ಸಲ ಬಂದು ಹೋಗಿ ಸಿಗ್ನಲ್ಲು. ಮೆಕ್ಯಾನಿಕ್ ತೋರಿಸಿದಾಗ ಒಂದ್ಸಲ ಚೆಕ್ ಮಾಡಿದಾಗ ಏನೋ ತೊಂದರೆ ಎಲ್ಲ ಓಡಿಸಿ ಅಂದ್ಬಿಟ್ಟಿದ್ರು. ಈಗ 1 ವೀಕ್ ಆದಮೇಲೆ ಈಗ ಮತ್ತೆ ಇದು ಇಶ್ಯೂ ಬಂದಿದೆ. ಯಾವುದಕ್ಕೂ ಒಂದ್ಸಲ ಶೋರೂಮಿಗೆ ತೋರಿಸೋದು ಬೆಟರ್ ಅನಿಸ್ತಾ ಇದೆ. ನೋಡೋಣ, ನೀನು ಎಷ್ಟು ಸಾಗರ ಹೋಗ್ತಾ ಇದ್ದೀನಲ್ಲ, ಅದೊಂದ್ಸಲ ತೋರಿಸ್ತೀನಿ ಏನು ಹೇಳ್ತಾರೆ ನೋಡೋಣ ಶೋರೂಮಲ್ಲಿ. ಈಗ ಮತ್ತೆ ಇಶ್ಯೂ ಬರ್ತಾ ಇಲ್ಲ, ಯಾಕೋ ಹೋಗ್ಬೋದು ಅನಿಸ್ತಾ ಇದೆ. ಮೋಸ್ಟ್ಲಿ ಏನೋ ಸಣ್ಣ ಮೈನರ್ ಪ್ರಾಬ್ಲಮ್ ಅನ್ಸುತ್ತೆ ಮೋಸ್ಟ್ಲಿ. ಮತ್ತೆ ಬರ್ತಾ ಇದೆಯಲ್ಲ ಸಿಗ್ನಲ್ಲು. ಗಾಡಿ ನಿಲ್ಸೋಣ ಅಂದರೂ ನನಗೆ ಟೈಮ್ ಇಲ್ಲ. ಮತ್ತು ಇಂಜಿನ್ ಓವರ್ ಹೀಟ್ ಆಗಿದೆ ಅಂತ ಚೆಕ್ ಮಾಡೋದು, ಇಂಜಿನ್ ಅಷ್ಟೊಂದು ಓವರ್ ಹೀಟ್ ಆಗಿಲ್ಲ. ಇಂಜಿನ್ ಕೂಡ ಅಷ್ಟೇ ಒಂದು ನಾರ್ಮಲ್ ರೇಂಜಲ್ಲಿ ಹೀಟಲ್ಲಿದೆ. ಮತ್ತು ಕೂಲೆಂಟ್ ಕೂಡ ಏನು ಆನ್ ಆಗಿಲ್ಲ. ಏನಾಗಿರ್ಬೋದು ಮೋಸ್ಟ್ಲಿ. ಸಾಗರ ಹೋಗಿ ಒಂದ್ಸಲ ಅದಕ್ಕೂ ಮೆಕ್ಯಾನಿಕ್ಸ್ ಚೆಕ್ ಮಾಡಿಸಿದ್ರೆ ಗೊತ್ತಾಗುತ್ತೆ. ಗಾಡಿ ಮೀಟ್ರದ್ದು ಕಂಪ್ಲೇಂಟ್ ಆಗಿದೆ. ಸೊ ಮೀಟ್ರ್ ಹೋಗಿದೆ ಅಂತ ಹೇಳಿದಾಗ, ಯಾಕಂದರೆ ಒಂದು 15 ಮಿನಿಟ್ಸ್ ಬ್ಯಾಕು ನನ್ನ ಫ್ರೆಂಡ್ ಗಾಡಿ ಬಿಡಿಸ್ಕೊಂಬಂದಿದ್ದ. ಸೊ ಬಿದ್ದಾಗ ಮೀಟ್ರಿಗೆ ಒಂಚೂರು ಹೊಡೆತ ಬಿದ್ದಿದೆ. ಸೊ ಒಳಗಡೆ ಏನೋ ಸೆನ್ಸರ್ ಪ್ರಾಬ್ಲಮ್ ಆಗಿ ಮೀಟ್ರ್ ಹೋಗಿದೆ. ಆಮೇಲೆ ಫ್ರಂಟ್ ABS ಸ್ವಲ್ಪ ಇಶ್ಯೂ ಆಗಿದೆ, ಹಂಗಾಗಿ ಮೀಟ್ರ್ ಸಿಗ್ನಲ್ ಆ ಥರ ಬರ್ತಾ ಇದೆ. ಬಟ್ ಗಾಡಿದೇನೋ ಪ್ರಾಬ್ಲಮ್ ಇಲ್ಲ, ಮೀಟ್ರ್ ಚೇಂಜ್ ಮಾಡೋದು ಸರಿಯಾಗುತ್ತೆ ಅಂತ ಹೇಳಿದ್ರು. ಓಕೆ, ನೆಕ್ಸ್ಟ್ ಮೀಟ್ರನ್ನು ಹಾಕ್ಸ್ಬೇಕು. ಮೀಟ್ರ್ ಹಾಕ್ಸ್ಬೇಕಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ, ಒಂದು 400 ಸಾವಿರ ರೂಪಾಯಿ ಆಗುತ್ತೆ ಈಗ. ಆಮೇಲೆ ನನ್ನ ಗಾಡಿ ಬಿಸಿಲಲ್ಲಿ ನಿಲ್ಸೋದೇ ಸ್ಟಾರ್ಟ್ ಆಗ್ತಿರಲಿಲ್ಲ, ಯಾಕಂದ್ರೆ ರಿಚ್ ಆಗ್ತಾಯಿತ್ತು ಗಾಡಿ. ಅದನ್ನು ಒಂಚೂರು ರೆಡಿ ಮಾಡಿಕೊಟ್ರು ಪಾಪ. ಸ್ವಲ್ಪ ಒಳ್ಳೆ ಮೆಕ್ಯಾನಿಕ್ ಅಂತ ಹೇಳ್ಬೋದು. ಆ ಚೆಕ್ ಮಾಡಿಕೊಟ್ಟು ಮತ್ತು ನನಗೆ ಆ ಕಡೆ ಸ್ಪ್ರೇಗೆಲ್ಲ ಹೊಡ್ಕೊಟ್ಟು, ಮತ್ತು ಏನೋ ಒಂದಕ್ಕೂ ಚಾರ್ಜ್ ಕೂಡ ಮಾಡಿಲ್ಲ. ಮತ್ತು ನಾನು ಎಷ್ಟೋ ಕೊಡೋಕೆ ಹೋದೆ ಅದು ಕೂಡ ತಗೊಂಡಿಲ್ಲ. ತುಂಬ ಖುಷಿ ಆಯಿತು. ಬಟ್ಟೆಲ್ಲ ಸಾಗರದಲ್ಲೂ ಒಂದು ಒಳ್ಳೆ ಸರ್ವಿಸ್ ಮ್ಯಾನ್ ಇದ್ದಾರೆ ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.